ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮಿ ಆನ್ ವೀಲ್ಸ್. ಇವತ್ತು ಡೇಟ್ ಬಂದು 18 ಜುಲೈ 2024. ಸೊ ಈ ರೈಡ್ ಯಾವುದಪ್ಪ ಅಂದರೆ ನಮ್ಮ ಈ ವರ್ಷದ ಮೊಟ್ಟ ಮೊದಲ ಮಾನ್ಸೂನ್ ರೈಡ್. 3 ಜನ ಬಂದು ಇಲ್ಲಿಂದ ಹೊರಡ್ತಾ ಇದ್ದೀವಿ ಬೆಂಗಳೂರಿಂದ. ಇನ್ನು ಒಬ್ಬರು ಚನ್ನಪಟ್ಟಣದಿಂದ ಹಂಗೆ ಬರ್ತಾ ಇದ್ದಾರೆ, ಬಂದು ಕುಣಿಗಲ್ ಜಾಯ್ನ್ ಆಗ್ತಾರೆ. 6 ಗಂಟೆಗೆ ಪಾರ್ಲೇಜಿ ಟೋಲ್ ಹತ್ರ ಎಲ್ಲ ಅಸೆಂಬಲ್ ಆಗಬೇಕು ಅಂತ ಹೇಳಿದ್ದು. ಸೊ ಯಾವಾಗಲೂ ನಾನು ಬೇಗ ಬರ್ತಾ ಇದ್ದೆ, ಬಟ್ ಇವತ್ತು ದಿ ಫಸ್ಟ್ ಟೈಮ್ ಮಿಸ್ಟರ್ ಪ್ರಮೋದ್ ಅವರು ಬೇಗ ಬಂದಿದ್ದಾರೆ. ಹಾಯ್ ಬ್ರೋ, ಏನಿವ ನೀನೇ ಫಸ್ಟ್ ಬಂದ್ಬಿಟ್ಟಿದ್ಯಾ? ಹೌದಾ, ಯಾಕೆ ಪ್ಯಾಕಿಂಗ್ ಸರಿ ಆಗಿರಲಿಲ್ಲ? ಸೊ ಪಾರ್ಲೇಜಿ ಟೋಲ್ ಹತ್ರದಿಂದ 3 ಜನನು ಹೊರಟಿದ್ದೀವಿ ಈಗ. ಇನ್ನೊಬ್ಬರು ಅಲ್ಲಿ ಹೇಳಿದ್ನಲ್ಲ ಕುಣಿಗಲಲ್ಲಿ ಜಾಯ್ನ್ ಆಗ್ತಾರೆ. ಸೊ ಇವರು ಪ್ರಮೋದ್ ಅಂತ, ಆ್ಯಂಡ್ ಇವರು MT-15 ಹೇಮಂತ್ ಅಂತ, ಆ್ಯಂಡ್ ಇದು ದಾದಾ, ಇದು ಬಚ್ಚನ್, ಗೊತ್ತಲ್ಲ. ಮಳೆ ಲೈಟಾಗಿ ಅನಿತಾ ಇದೆ, ಬಟ್ ತೊಂದರೆ ಇಲ್ಲ. ನಾವು ಹೊರಟಿರೋದೇ ಮಾನ್ಸೂನ್ ರೈಡ್ಗೋಸ್ಕರ. ಸೊ ಮಳೆ ಬೇಕು, ಬಟ್ ನಮ್ಗೆ ಅಲ್ಲೋದ್ಮೇಲೆ ಮಳೆ ಸಿಕ್ಕರೆ ಬೆಸ್ಟು. ಬೆಂಗಳೂರಲ್ಲಿ ಮಳೆ ಇಟ್ಕೊಂಡು ಏನು ಮಾಡೋದು ಅಲ್ವಾ? ಸೊ ನಮಗೆ ಆಲ್ಮೋಸ್ಟ್ ಒಂದು 12 ಗಂಟೆವರೆಗೂ ಮಳೆ ಗ್ಯಾಪ್ ಕೊಟ್ಟು ಮಧ್ಯಾಹ್ನ 12 ಗಂಟೆ ಮೇಲೆ ಸೂರ್ಯ ಶುರು ಮಾಡಿದ್ರೆ ಒಳ್ಳೆ ಮಜಾ ಬರುತ್ತೆ. ಈಗ ಪ್ಲ್ಯಾನ್ ಪ್ರಕಾರ ಕುಣಿಗಲ್ ಹತ್ರ ಒಂದು ಪಂಚಮುಖಿ ಆಂಜನೇಯನ ದೇವಸ್ಥಾನ ಇದೆ. ಹೋಗ್ತಾ ನಮ್ಮ ಬಾಸ್ದು ಒಂದು ಬ್ಲೆಸ್ಸಿಂಗ್ ತೊಗೊಂಡೋಗೋಣ ಅಂತ. ಇನ್ನೇನು ನೆಲಮಂಗ್ಲ ಹತ್ತತ್ರ ಇದ್ದೀವಿ. ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಈ ಕಡೆ ರೂಟಲ್ಲಿ ನಾವು ಎಲ್ಲೇ ಟ್ರಿಪ್ ಹೊರಟ್ರು ನಿಲ್ಲಿಸಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಹೋದರೆ ಸಮಾಧಾನ. ಆಂಜನೇಯ ಕಾಪಾಡಪ್ಪ, ಜೈ ಆಂಜನೇಯ. ಸೊ ನಮ್ಮ ಬಾಸ್ದು ಬ್ಲೆಸ್ಸಿಂಗ್ ಸಿಕ್ತು. ಈಗ ನಮ್ಮ ಮಾನ್ಸೂನ್ ರೈಡ್ ಚಾಲು ಆಗ್ತಿದೆ. ಕುಣಿಗಲ್ಗೆ 7 ಕಿಲೋಮೀಟ್ರ್ ಇದೆ. 7 ಕಿಲೋಮೀಟ್ರ್ ಮುಂದೆ ಒಂದು ಡೈವರ್ಷನ್ ಬರುತ್ತೆ. ಸೊ ಇದು ಕುಣಿಗಲ್ಗೆ ಹೋಗೋ ರೋಡ್. ಇದು ಕುಣಿಗಲ್ ಕೆರೆ ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ ನೋಡಿ. ಈ ಕಡೆ ಡೈವರ್ಷನ್ ತೊಗೋಬೇಕು. ತೊಗೊಂಡು ಆಮೇಲೆ ಅಲ್ಲಿ ಮತ್ತೆ ಇನ್ನೊಂದು ಡೈವರ್ಷನ್ ಇದೆ, ಅಲ್ಲಿ ತೊಗೊಂಡ್ರೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಹತ್ರಕ್ಕೆ ಹೋಗ್ತೀವಿ. 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಮೂರ್ತಿ ಅಂತ ಬೋರ್ಡೆಲ್ಲ ಹಾಕಿರ್ತಾರೆ. ಶ್ರೀ ಸತ್ಯಸನೇಶ್ವರ ಸ್ವಾಮಿ ಸನ್ನಿಧಿ, ಆ ದೇವಸ್ಥಾನದ ಹತ್ರನೇ ಆಂಜನೇಯನ ಸ್ಟ್ಯಾಚ್ಯೂ ಮಾಡಿರೋದು. ಹಾಗೆ ಊರ ದಾರಿಲೆಲ್ಲ ಸುತ್ಕೊಂಡು ಬಂದರೆ ಫೈನಲ್ ಆಗಿ ನಮ್ಮ ಬಾಸ್ದು ದರ್ಶನ ಆಗುತ್ತೆ ನೋಡಿ. ಇಲ್ಲಿ ಇಲ್ಲಿವರೆಗೂ ರೋಡ್ ಚೆನ್ನಾಗಿತ್ತು. ಇದ್ರ ಮುಂದಕ್ಕೆ ರೋಡ್ ಚೆನ್ನಾಗಿಲ್ಲ, ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ಊರಲ್ಲೆಲ್ಲ ಕಾಂಕ್ರೀಟ್ ರೋಡ್ ಇತ್ತು, ಆಮೇಲೆ ಟಾರ್ ರೋಡ್ ಆಯಿತು, ಈಗ ಫೈನಲ್ ಮಣ್ಣು ರೋಡು ಬಂದಿದೆ. ಈ ಟೆಂಪಲ್ ಬಂದು ಮೇನ್ ರೋಡಿಂದ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿದೆ. ಹತ್ತತ್ರ ಒಂದು 5ರಿಂದ 10 ನಿಮಿಷ ಡ್ರೈವು. ನೀವು ಏನಾದ್ರು ಹಾಸನ ಹೈವೇಲಿ ಹೋಗ್ತಾ ಇದ್ರೆ ಒಂದು ರೌಂಡ್ ಬಂದು ಹೋಗ್ಬೋದು. ವಾವ್, ಎಷ್ಟು ದೊಡ್ಡದಾಗೈತೆ ಗುರು. ಜೈ ಆಂಜನೇಯ. ಈ ಒಂದು ಆಂಜನೇಯನ ವಿಗ್ರಹ ಏನು ನೋಡ್ತಾ ಇದ್ದೀರಲ್ಲ, ಇದು ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯ. ಬೇರೆ ಆಂಜನೇಯನ ಮೂರ್ತಿಗಳಿದ್ದಾವೆ, ಬಟ್ ಅದೆಲ್ಲ ಸಿಂಗಲ್ ಫೇಸ್ದು. ಪಂಚಮುಖಿ ಆಂಜನೇಯಂದು ಇಡೀ ವಿಶ್ವದಲ್ಲೇ ಅತಿ ಎತ್ತರವಾಗಿ ಇದೇ ಇರೋದು. 161 ಅಡಿ ಇದೆ ಇದು. ಇದು ಮಹಾಭಾರತ ಸೀರಿಯಲಲ್ಲೆಲ್ಲ ವಿಷ್ಣುದು ವಿಶ್ವರೂಪ ಏನು ನೋಡ್ತೀವಲ್ಲ ಗ್ರಾಫಿಕ್ಸಲ್ಲಿ, ಆ ಥರ ಫೀಲ್ ಆಗ್ತಾಯಿದೆ ನಿಂತು ನೋಡ್ತಾ ಇದ್ರೆ. ಸೊ ಇವ್ರು ಗೊತ್ತಲ್ಲ, ಡ್ರೋನ್ ಪ್ರಮೋದ್ ಅವರು. ಆ್ಯಂಡ್ ಇವರು ಹೊಸ ಪರಿಚಯ, ಇವತ್ತಿಂದ ನೋಡ್ತೀರಾ ನಮ್ಮ ಜೊತೆಲಿ. ಈ ರೈಡಲ್ಲಿ ಇರ್ತಾರೆ ನಮ್ಮ ಜೊತೆಲೆ, ಹೇಮಂತ್ ಅಂತ. ಆ್ಯಂಡ್ ಇವ್ರು ಗೊತ್ತಲ್ಲ, ಒನ್ ಆ್ಯಂಡ್ ಓನ್ಲಿ ಮೋಹನ್ ಅವರು. ಸೊ ಇವ್ರಿಗೋಸ್ಕರನೇ ವೆಯ್ಟಿಂಗು. ಚನ್ನಪಟ್ಟಣದಿಂದ ಬಂದವ್ರೆ. ಜೈ ಶ್ರೀರಾಮ್. ಆಂಜನೇಯನ ಟೆಂಪಲ್ ಎಲ್ಲ ನೋಡಿಕೊಂಡು ಈಗ ಇಲ್ಲಿಂದ ಹೊರಟು ಸೀದಾ ಕೂಡ್ಲು ತೀರ್ಥ. ಇಲ್ಲೆಲ್ಲ ಮಳೆ ಇಲ್ಲ, ಬಟ್ ಹಾಸನ್ ಬಿಟ್ಟ ಮೇಲೆ ಅಥವಾ ಹಾಸನ್ ಸರೌಂಡಿಂಗಲ್ಲೆಲ್ಲ ಹೆವಿ ಮಳೆ ಆಗ್ತಾಯಿದೆ ಅಂತ.
ಮ್ಯಾಪ್ಸಲ್ಲೂ ಫ್ಲಡ್ ಅಲರ್ಟ್ ತೋರಿಸ್ತಾ ಇದೆ. ಲೈಟ್ ಮಳೆ ಇದ್ದರೆ ತೊಂದರೆ ಇಲ್ಲ, ಜೋರು ಮಳೆ ಪ್ರವಾಹ ಅಂಥದ್ದೆಲ್ಲ ಸಿಗದೆ ಹೋದರೆ ಸಾಕು. ಲೈಟ್ ಮಳೆ ಇದ್ದರೆ ಮಳೆ ಎಂಜಾಯ್ ಮಾಡ್ಕೊ ಬರ್ತೀವಿ. ನಮ್ಮ ಈ ರೈಡ್ನ ಪ್ಲ್ಯಾನು ತುಂಬ ಸಿಂಪಲ್ಲು. ಆ 3 ದಿನದ ರೈಡಲ್ಲಿ ಕುದುರೆಮುಖ ಆ್ಯಂಡ್ ಆಗುಂಬೆ ಸರೌಂಡಿಂಗ್ ಮಾತ್ರ ಕವರ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲನೇ ಪ್ಲೇಸ್ ಬಂದು ಡೈರೆಕ್ಟ್ ಕೂಡ್ಲು ತೀರ್ಥ ಹೋಗ್ಬೇಕು ಅಂದರೆ ಆಗುಂಬೆಗೆ ಹೋಗ್ಬಿಟ್ಟೆ ಹೋಗ್ಬೇಕು. ಸೊ ಆಗುಂಬೆ ಘಾಟ್ನು ಕವರ್ ಮಾಡ್ತೀನಿ. ಈಗ ಕುಣಿಗಲ್ ಹತ್ರ ಇದ್ದೀವಿ. ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಹಾಸನಲ್ಲಿ ಇರ್ತೀವಿ. ಇದ್ಯಾವುದು ಬೇರೆ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ. ಇನ್ನೊಂದ್ಸರಿ ಟ್ರೈ ಮಾಡೋಣ. ವೆಲ್ಕಮ್ ಟು ಹಾಸನ್. ಬೆಳಗ್ಗೆ 10 ಗಂಟೆಗೆ ಸಾಯಂಕಾಲ 5 ಗಂಟೆ ಫೀಲು. ಇದು ಮ್ಯಾಜಿಕ್ ಮಾನ್ಸೂನ್ದು. ಸಮಯನೇ ಗೊತ್ತಾಗಲ್ಲ ಎಷ್ಟೊತ್ತಾಗಿದೆ ಏನು ಅಂತ. ಹಾಸನ್ ಸಿಗೋಕ್ಕೂ ಒಂದು 50 ಕಿಲೋಮೀಟರ್ ಹಿಂದೆ ಶುರುವಾಗಿದ್ದು ಮಳೆ ಈಗಲವರೆಗೂ ನಿಂತಿಲ್ಲ. ಕಂಟಿನ್ಯೂಸ್ ಸುರಿತಾನೆ ಇದೆ. ಈ ಕಡೆ ಎಲ್ಲ ಸ್ಕೂಲ್ಗೆ ಏನು ರಜಾ ಕೊಟ್ಟವ್ರೆ ಅಂತ ಈಗ ಗೊತ್ತಾಯ್ತು. ಈ ಥರ ಮಳೆ ಸುರಿದ್ರೆ ಪಾಪ ಆ ಮಕ್ಕಳು ಹೆಂಗೆ ಹೋಯ್ತಾರೆ ಸ್ಕೂಲ್ಗೆ ಹೋಗೋಕ್ಕೆ. ಸ್ಕೂಲಿಂದ ವಾಪಸ್ ಬರ್ಬೇಕಾದ್ರೂ ಅಟ್ಲೀಸ್ಟ್ ಗ್ಯಾಪ್ ಕೊಡ್ಬೇಕಲ್ವಾ. ಈಗ ಶೃಂಗೇರಿ ರೋಡಲ್ಲಿ ಇದ್ದೀವಿ. ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಬರ್ತಾ ಇದೆ. ಇದು ಆ್ಯಕ್ಚುಲಿ ನಮಗೆ ಬೇಕಿದ್ದು ಮಾನ್ಸೂನ್ ರೈಡ್ ಸ್ಪೆಷಾಲಿಟಿನೇ ಇದು. ನೋಡಿ ಇಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಹಿಂಗಿರಬೇಕು. ಇದು ಮಾನ್ಸೂನ್ ರೈಡ್ ಮಜಾ ಬರೋದು. ಬೆಳಗಿನ ಜಾವನ ಸಂಜೆನ ಏನು ಗೊತ್ತಾ ನೋಡಿಲಿ, ಏನು ಕ್ರೇಜ್ ಇದೆ. ಮತ್ತೆ ಮತ್ತೆ ಬೇಕು ಅಂತ ಸೊ ನಾವು ಆಗುಂಬೆಗೆ ಹೋಗ್ಬೇಕು ಅಂದರೆ ವಯ ಶೃಂಗೇರಿನೇ ಹೋಗ್ಬೇಕು. ಹೊರನಾಡು ಶೃಂಗೇರಿ ಈ ರೂಟು. ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಹೋಗೋಕ್ಕೆ ಮನಸ್ಸಿಲ್ಲ. ಕೂಡ್ಲು ತೀರ್ಥ ಕ್ಲೋಸ್ ಆಗೋರು ಪರವಾಗಿಲ್ಲ, ಇಲ್ಲೇ ಎಂಜಾಯ್ ಮಾಡ್ಕೊಂಡೋಗೋಣ ಅನ್ನೋ ಒಂದು ಮನಸ್ಸು. ಇಲ್ಲ ಇವತ್ತಿನ ಡೆಸ್ಟಿನೇಷನ್ ಅದು ಒಂದೇ. ಸೊ ಅದೊಂದನ್ನು ಕವರ್ ಮಾಡಿಬಿಡೋಣ ಹೋಗಿ ಅನ್ನೋದು ಒಂದು ಮನಸ್ಸು ಕೋತಿ ಆಡ್ದಂಗೆ ಆಡ್ತಾಯಿದೆ. ಏನು ಮಾಡೋಕ್ಕಾಗುತ್ತೆ. ವಾವ್ ನಮ್ಮ ಸೈಡೆಲ್ಲ ಸುರಿಯೋದು ಬರೀ ಮಳೆ. ಈ ಸೈಡ್ ಸುರಿಯುತ್ತಲ್ಲ ಮಳೆ. ಅಬ್ಬಬ್ಬಬ್ಬ ಏನಿದೆ ಗುರು. ಸೊ ಈಗ ಬಾಳೆಹೊನ್ನೂರಿಂದ ಹೊರಟು ಆಗುಂಬೆ ಕಡೆಗೆ ಹೋಗ್ಬೇಕಾರೆ ಒಂದು ಜೈಪುರ ಅನ್ನೋ ಜಂಕ್ಷನಲ್ಲಿ ತಗಡಾಕೊಂಡಿದ್ದೀವಿ ಮ್ಯಾಪ್ ಮಿಸ್ ಆಗಿ. ಸೊ ಸ್ಟಾರ್ಟಿಂಗೆಲ್ಲ ಮ್ಯಾಪ್ ಹಾಕೊಂಡಾಗ ವಯ ಶೃಂಗೇರಿ ತೋರಿಸ್ತಾಯಿತ್ತು. ಬಟ್ ಇಲ್ಲಿಗೆ ಬಂದು ಮ್ಯಾಪ್ ಹಾಕೊಂಡ್ರೆ ವಯ ಕೊಪ್ಪ ತೋರಿಸ್ತಾ ಇದೆ. ಹಿಂಗೋದ್ರೆ 46 ಕಿಲೋಮೀಟ್ರು ಆಗುಂಬೆಗೆ ವಯ ಕೊಪ್ಪ. ಈ ಕಡೆ ಹೋದರೆ ಶೃಂಗೇರಿ ಕಡೆಯಿಂದ ಹೋಗ್ತೀವಿ. 65 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ನಾವು ಕೊಪ್ಪ ಕಡೆಯಿಂದನೇ ಹೋಗೋಣ. ಇನ್ನು 46 ಕಿಲೋಮೀಟ್ರ್ 1 ಅವರು ಆಗುಂಬೆಗೆ. ಕೂಡ್ಲು ತೀರ್ಥ ಕ್ಲೋಸು ಆಲ್ರೆಡಿ 3 ಗಂಟೆ ಕ್ಲೋಸು. ಸೊ ಕೂಡ್ಲು ತೀರ್ಥ ಹೋದ್ರೂ ವೇಸ್ಟು. ಅದಕ್ಕೇ ಆಗುಂಬೆ ಹತ್ರ ಹೋಗ್ಬಿಟ್ಟು ಕುಂದಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನು. ಲೆಟ್ಸ್ ಗೋ. ರೋಡ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಈ ಕಡೆ ಒಳ್ಳೆ ವ್ಯೂ ಇತ್ತು. ಹಿಂದ್ಗಡೆ ಫುಲ್ಲು ಬೆಟ್ಟ, ಹಾಗೆ ಮೋಡ ಸಕ್ಕತ್ತಾಗಿತ್ತು. ಬಟ್ ಸಡನ್ ವ್ಯೂ ಕ್ಲೋಸ್ ಆಗೋಯ್ತು ಅಷ್ಟೇ. ಒಳ್ಳೆ ಭಯಂಕರ ಮಳೆ ಮಾತ್ರ. ಕರ್ನಾಟಕದ ಚಿರಾಪುಂಜಿ ಎಂದು ಹೆಸರಾಗಿರುವ ಆಗುಂಬೆಗೆ ನಿಮಗೆಲ್ಲ ಸ್ವಾಗತ. ಇಂಡಿಯಾದಲ್ಲಿ ಅತಿ ಹೆಚ್ಚು ಮಳೆ ಆಗೋ ಜಾಗ ಮೇಘಾಲಯ, ಅಲ್ಲಿರೋ ಚಿರಾಪುಂಜಿ. ಅದೇ ಥರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಳೆಯಾಗುವ ಜಾಗ ನಮ್ಮ ಈ ಆಗುಂಬೆ. ಯಾಕಪ್ಪ ಹಿಂಗೆ ಹೇಳ್ತಾಯಿದ್ರು ಅಂದರೆ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬೇರೆ ಕಡೆ ಎಲ್ಲ ಯಾವ ಥರ ಮಳೆ ಸುರಿತಾ ಇದೆ, ಇಲ್ಲಿ ಯಾವ ರೇಂಜಿಗೆ ಮಳೆ ಸುರಿತಾ ಇದೆ ಅಂತ ಮಳೆ ಫೀಲ್ ಮಾಡಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಕೈಯೆಲ್ಲ ಚುರ್ರ್ ಅಂತ ಇದೆ, ಹಂಗೆ ಹೊಡಿತಾ ಇದೆ ಮಳೆ. ಆದರೂ ಇಂಥ ಜೋರು ಮಳೆಯಲ್ಲಿ ಆಗುಂಬೆ ಕಾಡನ್ನ ನೋಡೋದೇ ಒಂಥರ ಮಜಾ.
ನಾವು ಹೋಗ್ತಿರೋ ಡೆಸ್ಟಿನೇಷನ್ಗೆ ಇನ್ನೊಂದು 7 ಕಿಲೋಮೀಟ್ರ್ ಇದೆ. ಆಗುಂಬೆಯಿಂದ ಇದು ಕೇವಲ 4.5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಆಗುಂಬೆ ಟೌನು ನೋಡ್ತಾ ಇದ್ದೀರಾ. ಇದು ಫುಲ್ಲು ಮಾಲ್ಗುಡಿ ಡೇಸ್ ಅಂತ ಒಂದು ಸೀರಿಯಲ್ ಮಾಡಿರೋದು ಶಂಕರ್ನಾಗ್ ಅವರು. ಅದು ಫುಲ್ ಇಲ್ಲೇ ಶೂಟ್ ಆಗಿರೋದು. ಅದರ ಶೂಟಿಂಗಲ್ಲಿ ತೋರ್ತಿರೋ ಮನೆ ಅದೇನೆ, ಮಾಲ್ಗುಡಿ ಡೇಸಲ್ಲಿ ತೋರ್ತಿರೋ ಒಂದು ಶೂಟಿಂಗ್ ಮನೆ. ಇಲ್ಲಿ ಇದು ಸರ್ಕಲ್ಲಿಂದ ತುಂಬ ಪ್ಲೇಸ್ ಹೋಗ್ಬೋದು. ಮನೆಗಳೆಲ್ಲ ಶೂಟಿಂಗಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಮೇನ್ ಮನೆ ಒಂದು ಯಾವ್ದು ತೋರಿಸ್ತಾರೆ, ಮೇನ್ ಕ್ಯಾರೆಕ್ಟ್ರು ಆ ಮನೆ ಇದು. ಕಿಲೋಮೀಟ್ರು ಇಲ್ಲ. ಇದು ಜೋಗಿಗುಂಡಿ ಫಾಲ್ಸ್ ಹೋಗೋ ರೋಡು. ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದ್ರೆ ಇಲ್ಲಿ ಟೀ ಅಂಗಡಿಯವ್ರು ಹೇಳಿದ ಪ್ರಕಾರ ಎಲ್ಲ ಕ್ಲೋಸ್ ಅಂತೆ. ಫಾಲ್ಸ್ಗಳು ಎಲ್ಲ ಅಲ್ಲೇ ಒಂದು 10 ದಿನದ ಹಿಂದೆನೇ ಕ್ಲೋಸ್ ಮಾಡಿದಾರಂತೆ. ಸೊ ಹೋದ್ರೂ ವೇಸ್ಟು. ಅಲ್ಲಿ ಗೇಟ್ ಹಾಕಿರ್ತಾರೆ, ಅಲ್ಲಿವರೆಗೂ ಹೋಗಿ ವಾಪಸ್ ಬರ್ಬೇಕಷ್ಟೇ, ನೀವು ಮುಂದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಟೀ ಅಂಗಡಿ ಇದೆಯಲ್ಲ, ಅವ್ರು ಹೇಳಿದ ಪ್ರಕಾರ ಮುಂದೆ ಒಂದು ಹೋದ್ರೆ ಚೆಕ್ ಪೋಸ್ಟ್ ಇದೆಯಂತೆ, ಅಲ್ಲಿ ಫುಲ್ಲು ಕ್ಲೋಸ್ ಮಾಡಿ ಇದ್ರು ಗಾರ್ಡ್ ಇರ್ತಾರೆ, ಫಾಲ್ಸ್ ಹತ್ರ ಬಿಡಲ್ಲ. ನೀವು ದೂರ ಹೋದ್ರೂ ವೇಸ್ಟು, ಏನಕ್ಕೆ ಹೋಗ್ತೀರಾ ಹೋಗಬೇಡಿ. ಹೆವಿ ನೀರು ಬರ್ತಾ ಇದೆ, ಸೊ ಬಿಡ್ತಾ ಇಲ್ಲ. 10 ದಿನದ ಹಿಂದೆಯಿಂದನೇ ಬರೋ ಫಾಲ್ಸ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಕುದುರೆಮುಖ ಫಾರೆಸ್ಟ್ ಝೋನಲ್ಲಿ ಯಾವ್ಯಾವ ಫಾಲ್ಸ್ ಇದೆಯೋ ಅದಷ್ಟು ಕ್ಲೋಸ್ ಮಾಡಿದ್ದಾರೆ. ಈಗ ಹೋಗಿ ರೂಮ್ ಮಾಡಿ ಸ್ಟೇ ಆಗ್ಬಿಟ್ಟು ಬೆಳಗ್ಗೆನೇ ಎದ್ದು ಕುಂದಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಟೆಂಟ್ ಎಲ್ಲ ತಂದಿದ್ದು. ಆ್ಯಕ್ಚುಲಿ ಎಲ್ಲಾದರೂ ಒಂದು ಕಡೆ ಟೆಂಟ್ ಹಾಕೊಳ್ಳೋಣ ಅಂತ ಫುಲ್ಲು ಕ್ಯಾಂಪಿಂಗಿಗೆ ರೆಡಿಯಾಗಿ ಬಂದಿದ್ದು. ಬಟ್ ಇಲ್ಲಿ ಹೊಡಿತಿರೋ ಜೋರು ಮಳೆಗೂ ಬೀಸ್ತಿರೋ ಗಾಳಿಗೂ ನೋಡಿದ್ರೆ ಎಲ್ಲಿ ಟೆಂಟ್ ಹಾಕಿದ್ರು ಡೇಂಜರೇ. ಅದಕ್ಕೋಸ್ಕರ ಕ್ಯಾಂಪಿಂಗ್ ಪ್ಲ್ಯಾನ್ನು ಕ್ಯಾನ್ಸಲ್ ಮಾಡಿಕೊಂಡು ರೂಮ್ ಮಾಡ್ತಾಯಿದ್ವಿ. 5 minutes later. ಹೆವಿ ಮಳೆ ಆ್ಯಂಡ್ ಪ್ಲೇಸ್ಗಳು ಎಲ್ಲ ಕ್ಲೋಸ್ ಆಗಿರೋ ಕಾರಣ ಪ್ಲೇಸ್ ಅಂತೂ ನೋಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಆಗುಂಬೆನಾದರೂ ಫುಲ್ ಸುತ್ತಾಡ್ಕೊಂಡು ನೋಡೋಣ ಅಂದ್ಕೊಂಡು ಹೊರಟಿದ್ವಿ ನಾವು ಪ್ರಮೋದ. ನಮ್ಮ ಬಾಯಿ ತಾಲೇ ಹೋಗ್ಬಿಟ್ಟು ರೂಮಲ್ಲಿ ಸ್ಟೇ ಆಗಿಬಿಟ್ಟವ್ರೆ. ನಾವಿಬ್ಬರು ಮಾತ್ರ ಊರು ಸುತ್ತೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ಕಡೆ ಹೋಗೋ ಫಸ್ಟು? ವಾವ್ ವಾವ್ ವಾವ್, ಫುಲ್ಲು ಫಾಗ್ ಆಗ್ಬಿಟ್ಟು ಏನು ಕ್ರೇಜಿ ಆಗಿದೆ. ಅದೇ ರೂಮ್ ಹುಡ್ಕಕ್ಕೆ ಇಲ್ಲೆಲ್ಲ ಸುತ್ತಾಡಿದ್ದು. ಈ ರೋಡ್ಗೆ ಹೋಗಿರಲಿಲ್ಲ. ಏನು ಸಕ್ಕತ್ತಾಗಿದೆ ಅಲ್ಲ. ಮಾಲ್ಗುಡಿ ಟೆಸ್ಟ್ ತೆಗಿಯೋಕ್ಕೆ ಈ ಜಾಗನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂತ ಈಗ ಗೊತ್ತಾಗ್ತಾ ಇದೆ. ಕ್ರೇಜಿ ಆದ್ರೂ ಅಲ್ಲೆಲ್ಲಾದ್ರೂ ಈ ಥರ ಹಸಿರು ಸಿಗ್ತದಲ್ಲ, ಅಲ್ಲೆಲ್ಲ ಹೋಗೋ ನಡಿ. ಅಲ್ಲಿ ಒಳಗಡೆ ಹೋಗುವ. ಎಲ್ಲಿಗೆ? ದನ ಮೀಸಕ. ಬಾ ಆಯಿತು. ಎಲ್ಲೆಲ್ಲಿ ಏನೇನಿದೆ ಎತ್ತ ಏನು ಗೊತ್ತಿಲ್ಲ, ಸುಮ್ಮನೆ ಅಲಿತಾ ಇದೀವಿ ಅಷ್ಟೇ. ವಾವ್ ವಾವ್, ಎಲ್ಲಿದ್ದೀವಿ ಗುರು ನಾವು? ಆಗುಂಬೆಲಿದ್ದೀವಿ. ಅರೆ ವಾ, ಯಾವ ಕಾರು ಗೀರು ಏನು ಕಾಣಿಸ್ತಿಲ್ಲ. ನೇಮ್ ಬೋರ್ಡು ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ಎಲ್ಲ ಹತ್ರಕ್ಕೆ ಬಂದು ನೋಡಬೇಕು. ಆಗುಂಬೆ ಚೆಕ್ ಪೋಸ್ಟು, ಸೋಮೇಶ್ವರ ಅಭಯಾರಣ್ಯಕ್ಕೆ ಸುಸ್ವಾಗತ. ಇಲ್ಲಿಗೆ ಇವತ್ತವಲ್ಲ ನಾಳೆ ಹೋಯ್ತೀವಿ. ಇಲ್ಲಿ ಹ್ಞೂ ಬಾ, ಇರೋ ಗಾಡಿ ಬರ್ತೈತೆ. ಇಲ್ಲೊಂದು ಯಾವುದೋ ಎಂಟಿ ರೋಡ್ ಕಾಣಿಸ್ತಾ ಇದೆ.
ವಾವ್ ವಾವ್ ವಾವ್, ಖಾಲಿ ರೋಡ್ ನೋಡೋಣ ಅಂತ ಏನು ಬಂದ್ವು, ಇದೊಳಗೆ ಕಾಡ್ದಾರಿ ಇದ್ದಂಗಿದೆ. ಬಟ್ ಮೇಲ್ಗಡೆ ಯಾವುದೋ ಒಂದು ಬಿಲ್ಡಿಂಗ್ ಇದೆ, ಯಾವುದೋ ಗೌರ್ಮೆಂಟ್ ಬಂಗ್ಲೋ ಆ ಥರ ಏನಾದ್ರು ಇರ್ಬೋದಾ ಇದು ಅಂತ. ಇಲ್ಲಿ ಕುತ್ಕೊಳ್ಳೋ ಫುಲ್ಲು ಸೀಟ್ ಎಲ್ಲ ಇದ್ದಾವೆ. ಯಾವುದೊಂದು ಟೂರಿಸ್ಟ್ ಬಂಗ್ಲೋ, ಗೌರ್ಮೆಂಟ್ ಬಂಗ್ಲೋ ಮಾಡಿರ್ತಾರಲ್ಲ ಅದೇ ಇರಬೇಕು ಅನ್ಸುತ್ತೆ. ಆ್ಯಕ್ಚುಲಿ ಅಂಬೋಲಿಗೆ ಹೋಗಿದ್ದಾಗ ಮಹಾರಾಷ್ಟ್ರ ರೈಡಲ್ಲಿ ಅಂಬೋಲಿಲಿ ಅಂತ ಗೌರ್ಮೆಂಟ್ ಬಂಗ್ಲೋದೇ ಸ್ಟೇ ಆಗಿದ್ದು. ಸಾಕಾಗಿಲ್ಲ, ಅದೊಂಥರ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಇದು ಸೇಮ್ ಟು ಸೇಮ್ ಅನ್ಸುತ್ತೆ, ಗೌರ್ಮೆಂಟ್ ಬಂಗ್ಲೋ ಇರಬೇಕು. ಡೆಡ್ ಎಂಡ್ ರೋಡು, ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಯಾರಿಗಾರು ಕೇಳೋಣ ಅಲ್ಲೇ ಸ್ಟೇ ಆಗೋಣ ಅಂತಾರೆ. ಬಟ್ ಸಕ್ಕದಾಗಿದೆ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಮಾತ್ರ. ಇಲ್ಲಿ ಸ್ಟೇ ಮಾಡಿಬಿಟ್ರೆ ಫುಲ್ಲು ಬೀಗ ಹೊಡೆದು ಹೋಗೋರೆ, ಎಲ್ಲ ಡೋರ್ಗಳು ಬೀಗ. ನೋಡ್ಕೊಳಕ್ಕೂ ಯಾರು ಇಲ್ವಾ ಅಂತ ಸಿಕ್ಬಿಟ್ಟಿದ್ದೀರ ಅಷ್ಟೇ. ಆಹಾ, ಮಜಾನೋ ಮಜಾ. ಯಾರು ಇಲ್ಲ, ಫುಲ್ ಎಲ್ಲ ಬಾಗ್ಲು ಬೀಗ. ಇಲ್ಲಿ ಸ್ಟೇ ಸಿಕ್ಬಿಟ್ಟಿದ್ದಾರೆ, ಮಜಾ ಅನ್ಕೋ ಫುಲ್ಲು ಅಲ್ಲ. ಸಕ್ಕತ್ತಾಗಿರೋದು, ಏನು ಚಿಂದಿ ಆಗೈತೆ ನೋಡು. ಹಿಂಗೆ ಹೋಗ್ಬಾ. ಫುಲ್ಲು ಫಾಗು, ಒಳ್ಳೆ ಯಾವುದೋ ಬೇರೆ ಲೋಕದಲ್ಲಿದ್ದೀವಿ ಅನ್ನೋ ಥರ ಫೀಲು. ಸಖತ್ತಿದೆ ಮಾತ್ರ. ಇದೊಂದು ಯಾವುದೋ ಖಾಲಿ ಗ್ರೌಂಡು. ಏನಿದು ಸ್ಕೂಲಾ ಕಾಲೇಜಾ ಏನೋ ಇರಬೇಕು. ಹಿಂಗೆ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲ ಹಾಸ್ಟ್ಲು. ಹಾಂ ಇದ್ದಾರೆ ಹುಡುಗರು, ಡೋರೆಲ್ಲ ಓಪನ್ ಐತೆ. ಹುಡುಗರು ಬರೀ ಹುಡುಗಿರ್ನೇ ಕೇಳ್ಕೊತಿಯಲ್ಲ ನೋಡು. ಮಿಸ್ಅಂಡರ್ಸ್ಟ್ಯಾಂಡಿಂಗು. ಹುಡುಗರು. ಇದು ಯಾವುದೋ ಕಾಡ್ದಾರಿ ಥರ ಇದೆ, ಕಾಡಿರಲ್ಲ ಯಾಕಂದ್ರೆ ಇಲ್ಲೇ ಹಾಸ್ಟೆಲ್ ಮಾಡಿದ್ದಾರೆ. ಕಾಡಿರುತ್ತಾ? ಚಾನ್ಸೇ ಇಲ್ಲ. ಆದರೂ ಅಮೇಝಿಂಗ್. ಇಲ್ಲೇ ವಾಟರ್ ಕ್ರಾಸಿಂಗು. ಡೆಡ್ ಎಂಡಾ? ಇದು ಯಾವ್ದು ಭಯಂಕರ ಕಾಡಿಗೆ ಹೋಗ್ತೈತಿದು. ಹಾಂ, ಇಂಥ ಕತ್ಲಲ್ಲಿ ರೋಡ್ ಇಲ್ದಿರೋ ಜಾಗಕ್ಕೆ ಓ ಇಲ್ಲೂ ಏನೋ ಇದೆ. ಕಾಡಲ್ಲ, ಕಾಡು ಥರ ಆಗ್ಬಿಡೈತೆ ಅಷ್ಟೇ. ಸ್ವಚ್ಛ ಸಂಕೀರ್ಣ ಅಂತೇನೋ ಇದೆ, ಕಸ ಇದು ಮಾಡ್ತಾರಲ್ಲ ಅದಾ? ಹಾಂ ಅದೇನೆ, ಕಸ ಇದು ಮಾಡ್ತಾರಲ್ಲ ಗುರು, ರೀಸೈಕಲ್ಲು. ಕಸ ಹಾಕಕ್ಕೂ ಎಂಥ ಒಳ್ಳೆ ಜಾಗ ಇದೆ ಇಲ್ಲಿ. ಸೂಪರ್ ಆಗಿದೆ ಬಿಡು, ಕಸ ಹಾಕಕ್ಕೆ ಎಷ್ಟು ಒಳ್ಳೆ ಜಾಗ. ಏನಂತೀರ? ಏನು ಸಾಕಾತಿದ. ದಾರಿ ಐತ ಅಲ್ಲಿ, ಅಲ್ಲೋಗಿ ಎಲ್ಲರೂ ಮರ ಗಿಡದಲ್ಲಿ ತಗೊಳಕಬಿಟ್ರೆ ಏನು ಮಾಡ್ತೀಯ ನೋಡಿ. ಪ್ರಮೋದ ಯಾವ ಆಟ ಆಡ್ತಾವನೆ. ಖಾಲಿ ಜಾಗ ಸಿಕ್ಕರೆ ಯಾವ್ಯಾವ ಆಟ ಆಡ್ತೀನಿ ನೋಡಿ ನೀನು. ಆಯ್ತಾ, ಸಮಾಧಾನನಾ? ಚೈನ್ ಆಲೆ ಟಮಟೆ ಬಾರಿಸ್ತೈತೆ, ಡಂಕನಕ ಅಂತ. ಏನ್ ಫೀಲು ಗುರು ಇದು. ನಿಲ್ಸು, ವಿಡಿಯೋ ಮಾಡ್ಕೊಳ್ವಾ, ನಿಲ್ಸು ರೀಲ್ಸ್ಗೆ. ಇಲ್ಲಿ ನಿಲ್ಸಿಲ್ಲ. ಕಾರ್ ಮೋಡ ಸರಿದು ಬಾಳಲ್ಲಿ ಹೊಸದಾಗಿ ಬರಲು ತಂಗಾಡಿ, ಬದಲಾಗಿದೆ ಲೋಕ
ಯಾವುದೋ ಚಿತ್ತಾಲ್ ಪತ್ತಾಲ್ ಕ್ರೇಜಿ ಜಾಗದಲ್ಲಿ ಫುಲ್ಲು ಮಸ್ತಿ ಮಾಡ್ದೋ. ಮಳೆ ಮತ್ತೆ ಶುರು ಆಯಿತು. ಮಳೆ ಶುರು ಆದ್ರೆ ಫಾಗೆಲ್ಲ ಕ್ಲಿಯರ್. ನೋಡಿಲಿ ಹೆಂಗಿದೆ ಕ್ರೇಜಿ ಅಲ್ಲ. ಫುಲ್ಲು ವಾಟರ್ ಕ್ರಾಸಿಂಗ್ ಲೆವೆಲ್ಗಿದೆ ಮಸ್ತ್. ವಾಟರ್ ಕ್ರಾಸಿಂಗ್ ಏನಲ್ಲ ಇದು, ಕಾಲ್ದಾರಿ ಥರ ಇರುತ್ತಲ್ಲ ಓಡಾಡೋ ದಾರಿ, ಅದರಲ್ಲಿ ನೀರು ತುಂಬಿಕೊಂಡಿರೋದು. ಬಟ್ ಅದೇ ವಾಟರ್ ಕ್ರಾಸಿಂಗ್ ಲೆವೆಲ್ಗೆ ಫೀಲ್ ಕೊಡ್ತಾ ಇದೆ. ನದಿಯಿಂದ ಹೋದಂಗೆ ಇಲ್ಲಿ ನೋಡಿ.